Hello, my dear students. Welcome to the unboxing math with Kumkale. Before diving into the problems, I am requesting please ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಮಾಡೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಪಾಪಪ್ ಆಗಿ ಬರ್ತಾವೆ. ಅದಕ್ಕಾಗಿ ರಿಕ್ವೆಸ್ಟು. ಟ್ರಿಗ್ನೋಮೆಟ್ರಿ ಲಾಸ್ಟ್ ಕ್ಲಾಸ್ ಒಳಗೆ 10 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ 11ನೇ ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಕ್ಲಾಸಲ್ಲಿ. ಸೊ ಇವೆಲ್ಲ ಪ್ರೂಫ್ಸು. 1 ಪ್ಲಸ್ ಸೈನ್ ಎ ಅಂಡರ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತೇಳಿ ಪ್ರೂವ್ ಮಾಡಬೇಕು. ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ ಕಡೆ ಹೋಗಬೇಕು. ಯಾವಾಗ ಇದು ಈ ಥರ ಇರೋದಿಲ್ವೋ 1 ಡಿವೈಡೆಡ್ ಬೈ ಸಮಥಿಂಗ್ ಇರೋದಿಲ್ವೋ ಅವಾಗ ಏನು ಮಾಡಬೇಕು? 1 ಡಿವೈಡೆಡ್ ಬೈ ಸಮಥಿಂಗ್ ಇತ್ತು ಅಂತಂದ್ರೆ ನ್ಯೂಮರೇಟರನ್ನು ರ್ಯಾಷನಲೈಸ್ ಮಾಡ್ಕೋಬೇಕು. ಅದೇ ಥರ ಇದು ಈ ಥರ ಇತ್ತು ಅಂತಂದರೆ ಅಂದರೆ ಡೈರೆಕ್ಟ್ ಸೆಕೆ ಡಿವೈಡೆಡ್ ಬೈ ಸೆಕೆ ಪ್ಲಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಇತ್ತು ಅಂತಂದರೆ ಡಿನಾಮಿನೇಟರನ್ನು ರ್ಯಾಷನಲೈಸ್ ಮಾಡ್ಕೋಬೇಕು. ಡಿನಾಮಿನೇಟರನ್ನು ರ್ಯಾಷನಲೈಸ್ ಮಾಡ್ಕೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದಿಸ್ ಇಸ್ ಮೈ ಎಲ್ ಎಚ್ ಎಸ್ ಪಾರ್ಟ್, ಇದು ಆರ್ ಎಚ್ ಎಸ್ ಪಾರ್ಟ್. ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ಹೋಗ್ಬೇಕು, ಇದನ್ನು ಪ್ರೂವ್ ಮಾಡಬೇಕು. ಓಕೆ, ಸೊ ಇವಾಗ ಎಲ್ ಎಚ್ ಎಸ್ ಏನಿದೆ? ಅಂಡರ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಇದನ್ನು ನಾನು ಏನು ಮಾಡ್ಕೊಂಡ್ಬಿಡ್ತೀನಿ? ರ್ಯಾಷನಲೈಸ್ ಮಾಡ್ಕೊಂಡ್ಬಿಡ್ತೀನಿ. ರ್ಯಾಷನಲೈಸ್ ಮಾಡಿದಾಗ ಏನಾಗುತ್ತೆ? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಮೇಲ್ಗಡೆ ನೋಡಿ, 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಏನಾಗುತ್ತೆ? 1 ಪ್ಲಸ್ ಸೈನ್ ಎ ಬ್ರಾಕೆಟ್ ಸ್ಕ್ವೇರ್. ಹಾಗಾಗಿ 1 ಪ್ಲಸ್ ಸೈನ್ ಎ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಜಾಗದಾಗ ಏನು ಬರಿಬೋದು? ಕಾಸ್ ಸ್ಕ್ವೇರ್ ಎ ಬರಿಬೋದು. ಯಾಕಪ್ಪ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ನಾವು ಐಡೆಂಟಿಟಿ ಒಳಗೆ ನೋಡಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಇದೇನಾಗುತ್ತೆ? 1 ಪ್ಲಸ್ ಸೈನ್ ಎ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಆಯಿತು. ಓಕೆ, ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದಾಗ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಇದನ್ನ ಹಿಂಗೆ ಬರಿಬೋದಲ್ಲ, ಅಂಡರ್ ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಬರೆದಾಗ ಇಲ್ಲಿ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಯಿತು. ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತದ? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಇದು ರೂಟಿಂದ ಹೊರಗಡೆ ಬಂತು. ಇವಾಗ ಸಪ್ರೇಟ್ ಮಾಡ್ಕೊತೀನಿ. 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ರೈಟ್? ಸೊ ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡಿದಾಗ 1 ಬೈ ಕಾಸ್ ಎ ಏನಾಗುತ್ತೆ? ಸೆಕ್ ಎ ಪ್ಲಸ್ ಸೈನ್ ಬೈ ಕಾಸ್ ಎ ಏನಾಗುತ್ತೆ? ಟ್ಯಾನ್ ಎ. ಇದು ನಮ್ಮ ರಿಕ್ವೈರ್ಮೆಂಟ್, ರೈಟ್? ಪ್ರೂವ್ ಆಯ್ತಲ್ವಾ? ರೈಟ್, ಪ್ರೂವ್ ಆಯಿತು, ರೈಟ್? ಸೊ ದಿಸ್ ಇಸ್ ದ 11th ಒನ್. ನಿಮಗೆ ಅರ್ಥ ಆಗಿತ್ತು ಅಂತಂದರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ನೀವು ಈ ಪ್ರಾಬ್ಲಮ್ ಸೊಲ್ಯೂಷನ್ ಬೇಕು ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ ಯು ಕ್ಯಾನ್ ಟೇಕ್ ಅ ನೋಟ್ ಡೌನ್ ಆಫ್ ದಿಸ್. ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಲೆಟ್ ಮಿ ಗೋ ಫಾರ್ ಅನದರ್ ಪ್ರಾಬ್ಲಮ್. Trigonometry is a very important topic, so don't miss anything in this. Next problem. Sin theta minus 2 sin cube theta divided by 2 cos cube theta minus cos theta
ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತೇಳಿ ಪ್ರೂವ್ ಮಾಡಬೇಕು. ಬೋರ್ಡ್ ಮೇಲೆ ಬರೆದಿರೋದು ಕಾಣ್ತಿದೆಯಲ್ವಾ, ಕ್ಲಿಯರ್ ಇದೆಯಲ್ವಾ? ಸೊ ದಿಸ್ ಇಸ್ ಮೈ ಎಲ್ ಎಚ್ ಎಸ್. ಈ ಎಲ್ ಎಚ್ ಎಸ್ ಇಂದ ಆರ್ ಎಚ್ ಎಸ್ಗೆ ಹೋಗ್ಬೇಕು. ಇದನ್ನ ಯೂಸ್ ಮಾಡ್ಕೊಂಡು ನಾನು ಟ್ಯಾನ್ ಥೀಟಾ ಅಂತೇಳಿ ಪ್ರೂವ್ ಮಾಡಬೇಕು. ಮೈ ಡಿಯರ್ ಫ್ರೆಂಡ್, ಎಲ್ ಎಚ್ ಎಸ್ ದಿಸ್ ಇಸ್ ಮೈ, ಇಲ್ಲಾಂದ್ರೆ ಡೈರೆಕ್ಟ್ ನಾನು ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 12. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕಲ್ವಾ? ಇದನ್ನ ಪ್ರೂವ್ ಮಾಡ್ಬೇಕು ಅಂದಾಗ ಮತ್ತೆ ಇದನ್ನ ರೀರೈಟ್ ಮಾಡೋದು ಬೇಡ, ನಾ ಇದನ್ನೇ ಎಲ್ ಎಚ್ ಎಸ್ ಅಂತ ತಗೊಂಡ್ಬಿಡ್ತೀನಿ ಡೈರೆಕ್ಟ್. ಎಲ್ ಎಚ್ ಎಸ್ ಇಲ್ಲ ನೋಡಿ, ಇಲ್ಲಿ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಕ್ಯೂಬ್ ಥೀಟಾ ಇದೆ. ಮೇಲ್ಗಡೆ ಕಾಮನ್ ಏನು ತೆಗಿಬಹುದು? ಸೈನ್ ಥೀಟಾ ಕಾಮನ್ ತೆಗಿಬಹುದಲ್ವಾ? ಸೊ ಮೇಲ್ಗಡೆ ಏನು ಮಾಡಿದೆ? ಸೈನ್ ಥೀಟಾ ಕಾಮನ್ ತಗೊಂಡೆ. ಸೈನ್ ಥೀಟಾ ಕಾಮನ್ ತಗೊಂಡಾಗ ಬ್ರಾಕೆಟ್ ಅಲ್ಲಿ ಏನು ಉಳಿತು? 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ ಉಳಿತು. ಅದೇ ತರ ಡಿನಾಮಿನೇಟರ್ ಅಲ್ಲಿ ಏನು ಕಾಮನ್ ತಗೋಬಹುದು? ಕಾಸ್ ಥೀಟಾ. ಡಿನಾಮಿನೇಟರ್ ಅಲ್ಲಿ ಕಾಸ್ ಥೀಟಾ ಕಾಮನ್ ತಗೊಂಡ್ರೆ ಮೇಲ್ಗಡೆ ಏನು ಉಳಿತು? 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಉಳಿತು. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂತಾರೆ, ನ್ಯೂಮರೇಟರ್ ಅನ್ನರೇ ಡಿನಾಮಿನೇಟರ್ ತರ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ ನ್ಯೂಮರೇಟರ್ ಅನ್ನ ಡಿನಾಮಿನೇಟರ್ ಅಥವಾ ಡಿನಾಮಿನೇಟರ್ನ ನ್ಯೂಮರೇಟರ್ ತರ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲೇನು ಮಾಡ್ತೀನಿ, ನಾ ನ್ಯೂಮರೇಟರ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ನ್ಯೂಮರೇಟರ್ ಅನ್ನ ಡಿನಾಮಿನೇಟರ್ ತರ ಕನ್ವರ್ಟ್ ಮಾಡ್ಕೋತೀನಿ. ಯಾವ ತರ? ಇದು ಸೈನ್ ಸ್ಕ್ವೇರ್ ಥೀಟಾ ಐತ್ಲಾ, ಸೈನ್ ಸ್ಕ್ವೇರ್ ಥೀಟಾ ಜಾಗದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರಿಬಹುದು. ಸೈನ್ ಸ್ಕ್ವೇರ್ ಥೀಟಾ ಜಾಗದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಬರಿಬಹುದು. ಹಾಗಾಗಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಏನಾಗುತ್ತೆ? ಟ್ಯಾನ್ ಥೀಟಾ. ಇನ್ ಬ್ರಾಕೆಟ್ ಅಲ್ಲಿ ಏನು ಉಳಿತು? 1 ಮೈನಸ್ 2. ಈ ಸೈನ್ ಸ್ಕ್ವೇರ್ ಜಾಗದಾಗ ಏನು ಬರೀತೀನಿ ನಾನು? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದೆ, ರೈಟ್? ಸೊ ಇದು 2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೇನೆ ನಾನು. ಟ್ಯಾನ್ ಥೀಟಾ ಇಂಟು 1 ಮೈನಸ್ 2 ಇಂಟು 1 ಏನಾಗುತ್ತೆ? -2. ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ, ರೈಟ್? ಡಿನಾಮಿನೇಟರ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಇಲ್ಲಿ ನೋಡಿ, 2 ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಮೈನಸ್ 2 ಏನು ಉಳಿತು? ಮೈನಸ್ 1 ಉಳಿತು. ಅದನ್ನು ನಾನು ರಿವರ್ಸ್ ಮಾಡಿ ಬರ್ಕೊಂಡ್ಬಿಡ್ತೇನೆ. ಏನೈತಿ? ಟ್ಯಾನ್ ಥೀಟಾ ಬ್ರಾಕೆಟಲ್ಲಿ 1 ಮೈನಸ್ 2 ಏನಾಯಿತು? ಮೈನಸ್ 1 ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ವಾಟ್? 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1, ರೈಟ್? ನೋಡಿ, ಡಿನಾಮಿನೇಟರಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಐತಿ, ನ್ಯೂಮರೇಟರಲ್ಲಿ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಐತಿ. ಸೊ ಹಾಗಾಗಿ ಇದನ್ನ ಇಂಟರ್ಚೇಂಜ್ ಮಾಡಿ ಬರ್ಕೊಂತೀನಿ, ಬರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಟ್ಯಾನ್ ಥೀಟಾ ಮೇಲ್ಗಡೆ ಏನಾಯಿತು? 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1, 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಕ್ಯಾನ್ಸಲ್ ಆಗಿ ಏನು ಉಳಿತು? ಟ್ಯಾನ್ ಥೀಟಾ. ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್. ಟ್ಯಾನ್ ಥೀಟಾ ಕಾಣ್ತಿದೆ ತಾನೆ? ಓಕೆ, this is problem number 12. Yes, so let me move forward. ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಇದನ್ನು ನಾನು ಎರೇಂಜ್ ಮಾಡ್ತೀನಿ. ನೀವು ವಿಡಿಯೋವನ್ನು ಪಾಸ್ ಮಾಡಿರಿ, ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಾಬ್ಲಮನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂತೀನಿ. ನಾನು ಇನ್ ಡೀಟೇಲ್ ಆಗೇನೆ ಮಾಡಿಕೊಡ್ತೀನಿ, ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು, ರೈಟ್? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 13. ಸೊ ಪ್ರಾಬ್ಲಮ್ ನಂಬರ್ 13 is cosec theta minus cot theta bracket square is equals to 1 minus cos theta divided by 1 plus cos theta ಪ್ರೂವ್ ಮಾಡಬೇಕು. ಓಕೆ, ಇದು ಫಂಡಮೆಂಟಲ್. ನಾವು ಇನ್ ದ ಬಿಗಿನಿಂಗ್ ಕ್ಲಾಸ್ ನಂಬರ್ 1 ನಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಕಾಸ್ ಇಸ್ ಅ ಫಂಡಮೆಂಟಲ್, ವೇರ್ ಆಸ್ ಕಾಟ್ ಆ್ಯಂಡ್ ಕೊಸೆಕ್ ಆರ್
ಡಿರೈವ್ಡ್ ಆನ್. ಯಾಕಂದ್ರೆ ವಿತ್ ದ ಹೆಲ್ಪ್ ಆಫ್ ದೀಸ್ ನಾವು ಕೊಸೆಕ್ ಮತ್ತೆ ಸೈನ್ ಇಂದ ಕೊಸೆಕ್ ಮಾಡ್ತೀವಿ, ಕಾಸ್ ಇಂದ ಸೆಕ್ ಮಾಡ್ತೀವಿ. ಅದೇ ತರ ಇದನ್ನೇ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ನಾವು. ದಿಸ್ ಇಸ್ ಎಲ್ ಎಚ್ ಎಸ್, ದಿಸ್ ಇಸ್ ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಅಲ್ಲಿ ಏನ್ ಕೊಟ್ಟಾನೆ, ಕೊಸೆಕ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಪ್ರೂವ್ ಮಾಡಬೇಕು, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಹೇಳಿ ಪ್ರೂವ್ ಮಾಡಬೇಕು. ದಿಸ್ ಇಸ್ ಮೈ ಎಲ್ ಎಚ್ ಎಸ್. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಅದಕ್ಕಾಗಿ ದಿಸ್ ಇಸ್ ಎಲ್ ಎಚ್ ಎಸ್. ಇದೇನು ಎಲ್ ಎಚ್ ಎಸ್. ಈಗ ಇದನ್ನ ಕೊಸೆಕ್ ಥೀಟಾನ ಏನು ಬರಿಬೋದು, 1 ಬೈ ಸೈನ್ ಥೀಟಾ ಬರಿಬೋದಾ, 1 ಬೈ ಸೈನ್ ಥೀಟಾ ಮೈನಸ್ ಕಾಟ್ ಥೀಟಾನ ಏನು ಬರಿಬೋದು, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ, ರೈಟ್, ಹೋಲ್ ಬ್ರಾಕೆಟ್ ಸ್ಕ್ವೇರ್, ರೈಟ್. ಸೊ ನೆಕ್ಸ್ಟು 1 ಮೈನಸ್ ಇದನ್ನ ಏನು ಎಲ್ ಸಿ ಎಮ್ ಏನು ಬಂತು, ಸೈನ್ ಥೀಟಾ ಬಂತು. ಅವಾಗೇನಾಯಿತು, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಏನಾಗುತ್ತೆ ಸೈನ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ? ಈಗ ಇದನ್ನ ಹೆಂಗೆ ಬರಿಬೋದು, 1 ಮೈನಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಯಾಕಂದ್ರೆ ನಮಗೊಂದು ಅಕಾರ್ಡಿಂಗ್ ಟು ಲಾ ಆಫ್ ಇಂಡೈಸಸ್ ಏನಿದೆ, ಎ ಪವರ್ ಎನ್ ಡಿವೈಡೆಡ್ ಬೈ ಬಿ ಪವರ್ ಎನ್ ಇತ್ತು ಅಂತಂದ್ರೆ ಎ ಡಿವೈಡೆಡ್ ಬೈ ಬಿ ಹೋಲ್ ಪವರ್ ಎನ್ ಬರಿಬೋದಲ್ಲ. ಆ ಲಾಜಿಕ್ ಇಲ್ಲಿ ಅಪ್ಲೈ ಆಗ್ತಿದೆ, ಅಂದ್ರೆ ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಯಿತು. ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಲ್ಲ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಜಾಗದಾಗೆ ಇದು 1 ಮೈನಸ್ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಜಾಗದಾಗ ಏನು ಬರಿಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಹೆಂಗೆ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಒಳಗೆ ಬರಿಬೋದಾ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ ಒಳಗೆ ಬರೆದಾಗ ನ್ಯೂಮರೇಟರ್ ಏನಾಗುತ್ತೆ, 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ, ಯಾಕಂದ್ರೆ 2 ಟೈಮ್ ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಹೆಂಗೆ ಬರಿಬೋದು, 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಬರಿಬೋದು. ಹೌದಾ? ಇಲ್ಲಿ ನೋಡಿ, 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್. ಏನು ಉಳಿತು, 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ದಿಸ್ ವಾಸ್ ಅವರ್ ರಿಕ್ವೈರ್ಮೆಂಟ್. ಓಕೆ, ದಿಸ್ ಇಸ್ ಹೆನ್ಸ್ ಪ್ರೂವ್ಡ್. ಎಸ್, ಸೊ ಅರ್ಥ ಆಗಿದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ದಿಸ್ ಇಸ್ ಮೈ ರಿಕ್ವೈರ್ಮೆಂಟ್. ಇದನ್ನು ನಾವು ಪ್ರೂವ್ ಮಾಡಿದ್ದೀವಲ್ವಾ. ಎಸ್, ಈಗ ಪ್ರಾಬ್ಲಮ್ ನಂಬರ್ 14. Next problem. हाँ, 1 minus sin theta, 1 minus sin theta divided by 1 plus sin theta. 1 plus sin theta is equals to sec theta minus tan theta bracket square. So LHS ಇಂದ ನಾವು RHS ಹೋಗಬೇಕು. I guess this problem was problem number 14. LHS ಇಂದ ನಾವು RHS ಕಡೆ ಹೋಗಬೇಕು. LHS ಇಂದ RHS ಕಡೆ ಇದನ್ನ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕು, ರೈಟ್. ಈ ತರ ಪ್ರಾಬ್ಲಮ್ ಏನಾದ್ರು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಅಥವಾ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಹಿಂಗಿದ್ದಾಗ ಏನ್ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ ರಾಷನಲೈಸ್ ಮಾಡ್ಕೊಂಡ್ಬಿಡ್ಬೇಕು.
ರ್ಯಾಷನಲೈಸ್ ಯಾವುದನ್ನ ಮಾಡ್ಕೋಬೇಕು, ಈ ಥರ ಡೈರೆಕ್ಟ್ ಇತ್ತು ಅಂದರೆ ಡಿನಾಮಿನೇಟರನ್ನು ರ್ಯಾಷನಲೈಸೇಷನ್ ಮಾಡ್ಕೊಂಡ್ಬಿಡ್ಬೇಕು. ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡ್ಕೊಂಡಾಗ ದಿಸ್ ಇಸ್ ಮೈ ಎಲ್ ಎಚ್ ಎಸ್ ಇಂದ ಇಲ್ಲಿಗೆ ಬರಬೇಕು. ದಿಸ್ ಇಸ್ ಮೈನಸ್ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಮೈ ಡಿಯರ್ ಫ್ರೆಂಡ್, ಇಲ್ಲಿಂದ ಇಲ್ಲಿಗೆ ಬರಬೇಕು, ರೈಟ್? ಇಲ್ಲಿಂದ ಇಲ್ಲಿಗೆ ಬರಬೇಕು. ನಾವು ಇವಾಗ ಪ್ರೂವ್ ಮಾಡೋಣ ಅದನ್ನು. ಸೊ ದಿಸ್ ಇಸ್ ಎಲ್ ಎಚ್ ಎಸ್ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ. ಮೇಲ್ಗಡೆ ಮಲ್ಟಿಪ್ಲೈ 1 ಮೈನಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಏನಾಗುತ್ತೆ? 1 ಮೈನಸ್ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಸ್ ವಾಟ್? 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಏನಾಗುತ್ತೆ? 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಈ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಜಾಗದಾಗ ಏನು ಬರಿಬೋದು? ಕಾಸ್ ಸ್ಕ್ವೇರ್ ಥೀಟಾ ಬರಿಬೋದಾ? ಹಾಗಾಗಿ 1 ಮೈನಸ್ ಸೈನ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ನಾನು ಆವಾಗಲೇ ಹೇಳಿದೆ, ಏನು ಹೇಳಿದೆ? ಎ ಪವರ್ ಎಮ್ ಡಿವೈಡೆಡ್ ಬೈ ಬಿ ಪವರ್ ಎಮ್ ಇತ್ತು ಅಂತಂದ್ರೆ ಎ ಡಿವೈಡೆಡ್ ಬೈ ಬಿ ಪವರ್ ಎಮ್ ಅಂತ ಬರಿಬೋದಾ? ಸೊ ಹಾಗಾಗಿ ಈ ಸ್ಕ್ವೇರ್ ಕಾಮನ್ ಇದೆ, ಸ್ಕ್ವೇರ್ ಇದೆ, ನ್ಯೂಮರೇಟರ್ ಪವರ್ ಸ್ಕ್ವೇರ್ ಇದೆ, ಡಿನಾಮಿನೇಟರ್ ಪವರ್ ಸ್ಕ್ವೇರ್ ಇದೆ. ಸೊ ಹಾಗಾಗಿ ಇದೇನಾಗುತ್ತೆ? 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಬ್ರಾಕೆಟ್ ಸ್ಕ್ವೇರ್. ಇದನ್ನು ಸಪ್ರೇಟ್ ಮಾಡಿ ಬರ್ದಾಗ ಏನಾಗುತ್ತೆ? 1 ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹೋಲ್ ಬ್ರಾಕೆಟ್ ಸ್ಕ್ವೇರ್. 1 ಮೈನಸ್ ಕಾಸ್ ಥೀಟಾ ಅಂದರೆ ಸೆಕ್ ಥೀಟಾ. ಇಟ್ ಇಂಪ್ಲೈಸ್ 1 ಮೈನಸ್ ಕಾಸ್ ಥೀಟಾ ಅಂದರೆ ಏನು? ಸಾರಿ, 1 ಬೈ ಕಾಸ್ ಥೀಟಾ ಅಂತಂದ್ರೆ ಸೆಕ್ ಥೀಟಾ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತಂದ್ರೆ ಏನು? ಟ್ಯಾನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್. ದಿಸ್ ವಾಸ್ ಅವರ್ ರಿಕ್ವೈರ್ಮೆಂಟ್. ನಾವು ಇಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿ ರ್ಯಾಷನಲೈಸೇಷನ್ ಮಾಡಿದ್ದೀವಿ. ರ್ಯಾಷನಲೈಸೇಷನ್ ಮಾಡಿದಾಗ ನಾವು ಇಲ್ಲಿಗೆ ಬಂದು ರೀಚ್ ಆದ್ದೀವಿ. ಎಸ್, ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. Shall I erase this? Yes. Next to problem number 15. Problem number 15 ಅಲ್ಲಿ ಏನಿದೆ? ಸೇಮ್ ಪ್ರಾಬ್ಲಮ್. 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ cos theta is equal to sec theta. Cosec theta, correct. Cosec theta minus cot theta bracket square. ಇದನ್ನ ಪ್ರೂವ್ ಮಾಡಬೇಕು. ಕಲ್ತಿದೆಯಲ್ಲ ಪ್ರಾಬ್ಲಮ್ ಮೇಲ್ಗಡೆ? ಓಕೆ. ಸೊ LHS ಆಗಲೇ ಪ್ರಾಬ್ಲಮ್ ನಂಬರ್ 14 ಅನ್ನ ಸಾಲ್ವ್ ಮಾಡಿದ್ವಲ್ಲ ನಾವು. ಇಲ್ಲಿ ಕೂಡ ಇದು ಕೂಡ ಅದೇ ತರ ಸಾಲ್ವ್ ಮಾಡಬೇಕು. ಪ್ರಾಬ್ಲಮ್ ನಂಬರ್ 14 ಯಾವ ತರ ಸಾಲ್ವ್ ಆಗಿದೆಯೋ ಇದು ಕೂಡ ಅದೇ ತರ ಸಾಲ್ವ್ ಆಗುತ್ತೆ. ಇದು LHS, ಈ LHS ಇಂದ RHS ಬರಬೇಕು. ಈ ತರ ಪ್ರಾಬ್ಲಮ್ ಇದ್ದಾಗ ನಾನು ಏನು ಮಾಡ್ಬೇಕಂತ ಹೇಳಿದ್ದೀನಿ? ಡಿನಾಮಿನೇಟರ್ ಅನ್ನ ರ್ಯಾಷನಲೈಸೇಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ದಿಸ್ ಈಸ್ LHS. ಓಕೆ, ಡಿನಾಮಿನೇಟರ್ ಅನ್ನು ರ್ಯಾಷನಲೈಸ್ ಮಾಡಬೇಕು. ಡಿನಾಮಿನೇಟರ್ ಅನ್ನು ರ್ಯಾಷನಲೈಸ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ, ರೈಟ್? ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ. ದಿಸ್ ಇಸ್ ದ ರೂಲ್ ಆಫ್ ರ್ಯಾಷನಲೈಸೇಷನ್. ಈಗ ಮೇಲ್ಗಡೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ? 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಏನಾಗುತ್ತೆ? 1 ಮೈನಸ್ ಕಾಸ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಕಾರ್ಡಿಂಗ್ ಟು ಐಡೆಂಟಿಟಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಜಾಗದಾಗ ನಾವು ಏನು ಬರಿಬೋದು? ಸೈನ್ ಸ್ಕ್ವೇರ್ ಥೀಟಾ ಬರಿಬೋದು. ಹಾಗಾಗಿ ಮೇಲ್ಗಡೆ ಏನು ಉಳಿತು? 1 ಮೈನಸ್ ಕಾಸ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಮತ್ತೆ ಪದೇ ಪದೇ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಇಲ್ಲಿ ಪವರ್ 2 ಇದೆ, ಇಲ್ಲಿ ಪವರ್ 2 ಇದೆ. ಹಾಗಾಗಿ ಇದನ್ನು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್. ಇದನ್ನು ಸಪ್ರೇಟ್ ಮಾಡಿ ಬರ್ದಾಗ ಏನಾಗುತ್ತೆ? 1 ಬೈ
sin theta minus cos theta divided by sin theta whole bracket square. 1 by sin ಅಂದ್ರೆ cosec theta, cos by sin ಅಂದ್ರೆ cot theta whole bracket square. ಇದು ನಮ್ಮ ರಿಕ್ವೈರ್ಮೆಂಟ್. ಪ್ರೂವ್ ಆಯ್ತಲ್ವಾ? ಎಸ್. ನಿಮಗಿದು ಅರ್ಥ ಆಗಿದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗ್ತೀನಿ. ಓಕೆ, ಪ್ರಾಬ್ಲಮ್ ನಂಬರ್ 16. ಪ್ರಾಬ್ಲಮ್ ನಂಬರ್ 16 ಅಲ್ಲಿ ಏನಿದೆ, 1 by sec theta minus tan theta is equal to sec theta plus tan theta ಅಂತ ಹೇಳಿ ಪ್ರೂವ್ ಮಾಡಬೇಕು. sec theta plus tan theta ಅಂತ ಹೇಳಿ ಪ್ರೂವ್ ಮಾಡಬೇಕು. ನೋಡಿ, ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ. ಓಕೆ, ಸಿ ದಿಸ್ ಇಸ್ ಮೈ LHS. ಕಾಣ್ತಾ ಇದೆಯಲ್ಲೋ ಪ್ರಾಬ್ಲಮು? ಸೊ ಇಲ್ಲಿದಿಂದ LHS ಇಂದ RHSಗೆ ಹೋಗಬೇಕು. ಈ ಥರ ಪ್ರಾಬ್ಲಮ್ ಇದ್ದಾಗ ಡಿನಾಮಿನೇಟರ್ನ ರ್ಯಾಷನಲೈಸೇಷನ್ ಮಾಡ್ಕೊಂಡ್ಬಿಡಬೇಕು. ಇದು ನಮ್ಮ LHS. ಓಕೆ, LHS ಇದು ಕೊಟ್ಟಿದ್ದಾರೆ. ಇವಾಗ ನಾನೇನು ಮಾಡ್ತೀನಿ, 1 divided by sec theta minus tan theta ಇಂಟು ಏನು ಮಾಡಬೇಕು, sec theta plus tan theta divided by sec theta plus tan theta. ಮೇಲ್ಗಡೆ 1 ಇಂದ ಮಲ್ಟಿಪ್ಲೈ ಆಗುತ್ತೆ. 1 ಇಂದ ಮಲ್ಟಿಪ್ಲೈ ಆದಾಗ ಏನಾಯಿತು, sec theta plus tan theta divided by a minus b into a plus b. a minus b into a plus b ಏನಾಗುತ್ತೆ, a square minus b square. ಹಾಗಾಗಿ sec square theta minus tan square theta. sec square theta minus tan square theta is 1. ಯಾಕಂದರೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಏನಿದೆ, sec square theta is equal to 1 plus tan square theta. ಇದನ್ನು ಈ ಕಡೆ ತೊಗೊಂಬರ್ರಿ, ಅವಾಗ ಏನಾಗುತ್ತೆ, sec square theta minus tan square theta. sec square theta minus tan square theta ಜಾಗದಾಗ ಏನು ಬರಿಬೋದು, ಇಲ್ಲೇನು ಉಳಿತು, RHS ಅಲ್ಲಿ 1 ಉಳಿತು. ಸೊ ಹಾಗಾಗಿ ಈ ಪ್ಲೇಸಲ್ಲಿ ಏನು ಹಾಕ್ಬೋದು, ನಾವು 1 ಹಾಕ್ಬೋದು. ಅವಾಗ ಈ ಪ್ರಾಬ್ಲಮ್ ಏನಾಯಿತು, ನಮ್ಗೆ ಏನು ಬೇಕೋ ಅದು ಬಂತು. sec theta ಪ್ಲಸ್ tan theta ಡಿವೈಡೆಡ್ ಬೈ 1. ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಹಾಗಾಗಿ ದಿಸ್ ವಾಸ್ ಅವರ್ ರಿಕ್ವೈರ್ಮೆಂಟ್. ಪ್ರೂವ್ಡ್? ಅರ್ಥ ಆಗಿದ್ರೆ ನೋಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಪ್ರಾಬ್ಲಮ್ ನಂಬರ್ 17. ಅಂದರೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿದಂಗೆ ನಿಮ್ಗೆ ಟ್ರಿಗ್ನೋಮೆಟ್ರಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ ನಂಬರ್ 17. ಪ್ರಾಬ್ಲಮ್ ನಂಬರ್ 17 ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, sec theta ಮೈನಸ್ tan theta, sec theta ಮೈನಸ್ tan theta divided by sec theta plus tan theta plus tan theta is equals to, ನೀವು ಪ್ರೂವ್ ಮಾಡಬೇಕಾಗಿದ್ದು 1 minus 2 sec theta tan theta plus 2 tan square theta plus
2 tan square theta. ಸೊ ಇಲ್ಲಿದಿಂದ ಈ ಎಲ್ ಎಚ್ ಎಸ್ ಪಾರ್ಟನ್ನು ಯೂಸ್ ಮಾಡ್ಕೊಂಡು ನಾವು ಆರ್ ಎಚ್ ಎಸ್ ಬರಬೇಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ರ್ಯಾಷನಲೈಸೇಷನ್ ಮಾಡ್ಕೋಬೇಕು. ಸೊ ಆ್ಯಕ್ಚುಲಿ ಇಲ್ಲಿ 2 ಬರೋಂಗಿಲ್ಲ, ಪ್ಲಸ್ tan square theta ಅಷ್ಟೇ. ಇದನ್ನ ನೋಡಿದರೆ ಒಂಥರ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅನ್ಸೋದಿಲ್ವಾ, ರೈಟ್? a ಮೈನಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲಿ 1 ಸ್ಕ್ವೇರ್ ಇದೆ, ಇಲ್ಲಿ tan ಸ್ಕ್ವೇರ್ ಇದೆ, ಇಲ್ಲಿ 2 ಟೈಮ್ಸ್ ಆಫ್ a ಇಂಟು ಬಿ ಇದೆ. ಅಂದರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್? ಸೊ ಹಾಗಾಗಿ ನಾನು ಮತ್ತೆ ಏನು ಮಾಡ್ತೀನಿ, ಡಿನಾಮಿನೇಟರ್ನ ರ್ಯಾಷನಲೈಸೇಷನ್ ಮಾಡ್ತೀನಿ. ದಿಸ್ ಇಸ್ ಮೈ ಎಲ್ ಎಚ್ ಎಸ್. ಓಕೆ, ಇದನ್ನು ಎರೇಸ್ ಮಾಡ್ತೀನಿ, ಎಲ್ ಎಚ್ ಎಸ್ ಪಾರ್ಟ್. ಈಗ ನ್ಯೂಮಿರೇಟರಲ್ಲಿ ಯಾವುದೇ ಥರ ಚೇಂಜ್ ಇಲ್ಲ. ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು sec theta minus tan theta divided by sec theta minus tan theta. So you ಮೇಲ್ಗಡೆ ಮಲ್ಟಿಪ್ಲೈ ಮಾಡಿದಾಗ sec theta minus tan theta whole bracket square divided by sec square theta minus tan square theta. ಆವಾಗಲೇ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ನೋಡಿದ್ದೀವಿ, ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಜಾಗದಾಗ ಏನು ಬರಿಬೋದು, 1 ಬರಿಬೋದು. ಅಂದರೆ ಏನು ಉಳಿತು, ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್. ಇದನ್ನು ಎಕ್ಸ್ಪಾಂಡ್ ಮಾಡಿ ಬರ್ದಾಗ ಏನಾಗುತ್ತೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ. ದಿಸ್ ಇಸ್ ದ ಪ್ರೂಫ್. ಅರ್ಥ ಆಗಿದೆ ಅನ್ಕೊತೀನಿ. ಇದರ ನಂತರ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಎಸ್ 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 ಕೆಲವೊಂದು ಪ್ರಾಬ್ಲಮ್ ಟೂ ಮಚ್ ಲೆಂದಿ ಬರುತ್ತೆ. ಹಾಂ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಯಾ, ಇದನ್ನು ಪ್ರೂವ್ ಮಾಡಬೇಕು. ಪ್ರಾಬ್ಲಮ್ ನಂಬರ್ 18. ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದ ಡೇ. ಜಾಸ್ತಿ ಮಾಡಿ ಬೋರ್ ಹೊಡ್ಸೋದು ಬೇಡ. ಸೈನ್ ಥೀಟಾ ಡಿವೈಡೆಡ್ ಬೈ sin theta divided by 1 minus cos theta plus tan theta divided by 1 plus cos theta is equal to sec theta cosec theta sec theta into cosec theta plus tan theta ಅಂತ ಹೇಳಿ ಪ್ರೂವ್ ಮಾಡಬೇಕು. ಓಕೆ, ಕ್ಯಾನ್ ಯು ಥಿಂಕ್? ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. I will do the 19th problem. Right, it is easy. ನಿಮಗೆ ಇದು ಬರಲಿಲ್ಲ ಅಂದರೆ ನಾನು ಮಾಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, sin theta divided by 1 plus cos theta. ಇದನ್ನು ನೀವು ಟ್ರೈ ಮಾಡಿ. ಪ್ಲಸ್ 1 plus cos theta divided by sin theta is equal to 2 cosec theta. ಇದನ್ನು ಪ್ರೂವ್ ಮಾಡಬೇಕು. ಇದನ್ನು ಪ್ರೂವ್ ಮಾಡೋದು ವೆರಿ ಸಿಂಪಲ್. ಮೇಕ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್. ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದ ಪ್ರಾಬ್ಲಮ್ ಈಸ್ ಡನ್. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಎಕ್ಸ್ಪಾಂಡ್ ಮಾಡಬೇಕು. ಈ ಎಲ್ ಎಚ್ ಎಸ್ ಯೂಸ್ ಮಾಡ್ಕೊಂಡು ಆರ್ ಎಚ್ ಎಸ್ಗೆ ಬರಬೇಕು. ದಿಸ್ ಇಸ್ ಮೈ ಎಲ್ ಎಚ್ ಎಸ್. ಇಲ್ಲಿಂದ 2 cosec ಥೀಟಾಗೆ ಬರಬೇಕು. ಇಲ್ಲಿಂದ 2 cosec ಥೀಟಾ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಗುತ್ತೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ
ಇಂಟು ಸೈನ್ ಥೀಟಾ. ಮೇಲ್ಗಡೆದು ಸೈನ್ ಸ್ಕ್ವೇರ್ ಥೀಟಾ ಆಸ್ ಇಟ್ ಈಸ್, ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ಇದನ್ನ ಎ ಪ್ಲಸ್ ಬಿ ಎಕ್ಸ್ಪೆಂಡ್ ಮಾಡ್ತೀನಿ ನಾ. ಎ ಪ್ಲಸ್ ಬಿ ಎಕ್ಸ್ಪೆಂಡ್ ಮಾಡಿದಾಗ ಏನಾಯ್ತು, 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಕಾಸ್ ಥೀಟಾ. ಐ ಥಿಂಕ್ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್, ರೈಟ್? ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಟೋಟಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಜಾಗದಾಗ ಏನು ಬರುತ್ತೆ, 1 ಬರುತ್ತೆ. ಆರ್ ಯು ಗೋಯಿಂಗ್ ಟು ಗೆಟ್ ಮೈ ಪಾಯಿಂಟ್? ಸೈನ್ ಸ್ಕ್ವೇರ್ ಇಲ್ಲಿ ಪ್ಲಸ್ 1 ಇದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1, 1 ಪ್ಲಸ್ 1 ಈಸ್ 2, ರೈಟ್? ಇಲ್ಲಿ 1 ಇದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇದನ್ನ ರೀಅರೇಂಜ್ ಮಾಡಿ ಬರೆದ್ರೆ ಹೆಂಗಾಗುತ್ತೆ, ರೀಅರೇಂಜ್ ಮಾಡಿ ಬರೆದಾಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ 2 ಕಾಸ್ ಥೀಟಾ divided by 1 plus cos theta into sin theta. Sin square theta plus cos square theta is 1. Sin square theta plus cos square theta is 1 and the 1 plus 1 plus 2 cos theta divided by 1 plus cos theta into sin theta, right? 2 plus 2 plus 2 cos theta divided by 1 plus cos theta into sin theta. ಇಲ್ಲಿ ಮೇಲ್ಗಡೆ 2 ಕಾಮನ್ ತಗೊಂಡ್ಬಿಡ್ತೀನಿ. 2 ಕಾಮನ್ ತಗೊಂಡಾಗ ಏನು ಉಳಿತು, 1 plus cos theta divided by 1 plus cos theta into sin theta. 1 plus cos theta 1 plus cos theta ಕ್ಯಾನ್ಸಲ್. ಏನು ಉಳಿತು, 2 divided by sin theta. 1 by sin ಅಂದರೆ ಏನು, cosec. ಸೊ ಹಾಗಾಗಿ 2 cosec theta. This was our requirement. ಇದು ನಿಮ್ಮ ಹೋಮ್ವರ್ಕ್ ಇದೆ ಅಲ್ವಾ? ಇದು ನಿಮಗೆ ಹೋಮ್ವರ್ಕ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಾಬ್ಲಮನ್ನು ನೀವು ಟ್ರೈ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಐ ಥಿಂಕ್ ಇಲ್ಲಿವರೆಗೂ ನಾನು ಏನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ಗಳನ್ನು ಹೆಂಗೆ ನೆನಪಿಟ್ಕೋಬೇಕು, ಅವನ್ನ ಪ್ರಾಬ್ಲಮ್ಗಳಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಮತ್ತು ಫೈನಲಿ ನನ್ನ ರಿಕ್ವೆಸ್ಟ್ ಏನಂದರೆ, ನನ್ನ ಎಫರ್ಟ್ ನಿಮಗೆ ರೀಚ್ ಆಗಬೇಕು ಅಂತಂದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಥ್ಯಾಂಕ್ ಯು.